ದೇವರಿಗೆ ಸ್ತೋತ್ರವಾಗಲಿ. ಯೋಹಾನು ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಎಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು. ನೋಡ್ರಿ, ದೇವರು ಬಂದು ಈ ಅಟ್ಟಿಗೆ ಅಂದರೆ ಇಸ್ರೇಲ್, ಸೇರದಿರುವ ಬೇರೆ ಕುರಿಗಳು ಅಂದರೆ ನಾವು ಅನ್ಯ ಜನಗಳು. ಅಂದರೆ ಪ್ರಾರಂಭದಿಂದ ಲೋಕದಲ್ಲಿ ಆಬ್ರಾಮನಿಗೆ ಮುಂಚೆ ಆಬ್ರಾಮನ ಕರಿಬೇಕಾದ್ರೆ 2 ಟೈಪ್ ಆಫ್ ಪ್ಲ್ಯಾನ್ ಇದೆ. 2 ಪ್ಲ್ಯಾನ್ ಇದೆ. ಒಂದು ಬಂದು ಲೋಕ ಪೂರ್ತಿ ಇತ್ತು, ಅದರಲ್ಲಿ ಯಾರು ಒಳ್ಳೆಯವರು, ಎಲ್ಲರೂ ಒಳ್ಳೆಯವರಾಗಿರಲಿ ಅಂಥೇಳಿ ದೇವರು ಪ್ಲ್ಯಾನ್ ಮಾಡಿದರು. ಆದರೆ ಅದರಲ್ಲಿ ಯಾರೂ ಒಳ್ಳೆಯವರಾಗಿರಲಿಲ್ಲ. ಒಬ್ಬ ಮಾತ್ರ, ನೋವ ಮಾತ್ರನೇ ಒಳ್ಳೆಯವರು. ಫ್ಯಾಮಿಲಿ ಮಾತ್ರನೇ, ನೋವನ ಫ್ಯಾಮಿಲಿ ಕುಟುಂಬ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿತ್ತು. ಎಲ್ಲ ಕೆಟ್ಟೋಗಿದ್ದರು. ಆ ಕುಟುಂಬನ ಕಾಪಾಡಿ ಎಲ್ಲರನ್ನ ಅಳಿಸಿಬಿಟ್ರು. ಮತ್ತೆ ನೋಡಿದ್ರೆ ಪೂರ್ತಿಯಾಗಿ ಎಲ್ಲರೂ ಕೆಟ್ಟವರಾಗಿದ್ದಾರೆ. ಆಬ್ರಾಮನ ಕೂಡ ನಾವು ಒಳ್ಳೆಯವರಂತ ಹೇಳೋಕ್ಕೆ ಬರೋದಿಲ್ಲ. ಬಟ್ ಅವನ್ನ ಪ್ರಾರಂಭದಲ್ಲಿ ಆಬ್ರಾಮನ ಕರೆದ ಮೇಲೆ ಅದು 2ನೇ ಪ್ಲ್ಯಾನ್. ಮೊದಲನೇ ಪ್ಲ್ಯಾನ್ ಪ್ರಪಂಚ ಪೂರ್ತಿ ಎಲ್ಲರೂ ಕೆಟ್ಟವರೇ, ಒಂದು ಕುಟುಂಬ ಒಳ್ಳೆಯದು, ಅವ್ರನ್ನ ಕಾಪಾಡಿ ಎಲ್ಲರನ್ನ ಅಳಿಸಿದ್ರು. ಈಗ 2ನೇದು ಎಲ್ಲರೂ ಕೆಟ್ಟವರಾಗಿದ್ದಾರೆ. ಇವಾಗ ಎಲ್ಲರನ್ನ ಅಳಿಸ್ಬೇಕಾಗಿದೆ. ಅದಕ್ಕೆ ದೇವ್ರ ಪ್ಲ್ಯಾನ್ ಚೇಂಜ್ ಮಾಡಿ ಒಬ್ಬನ್ನ ಮಾತ್ರ ಆರಿಸ್ತಾರೆ, ಆಬ್ರಾಮನ್ನ. ಅವ್ರನ್ನ ಆರಿಸಿ ಸ್ಟಾರ್ಟಿಂಗಲ್ಲಿ ಅವರು ತಪ್ಪು ಮಾಡ್ತಾಯಿದ್ರು ಕೂಡ ಅವನ್ನ ಸ್ವಲ್ಪವಾಗಿ ಸರಿತಿದ್ದುತ್ತಾ, ನಿನ್ನಲ್ಲೇ ಹೊಟ್ಟೆಯಲ್ಲಿ ಮಗು ಹುಟ್ಟುತ್ತಂದ್ರೂ ಅವರು ಆಗಾರ ಮೂಲಕ ಮಗುವನ್ನು ತಗೊಂತಾರೆ. ದೇವರು ಮಾತಾಡಿದ್ರೂ ಅದೇ ನೋವಿನ ಕೈ ಮಾತಾಡಿದ್ರೆ ಹೇಳ್ದಂಗೆ ಕೇಳಿ ಬೋಟ್ ಮಾಡಿದ್ರು. ಆದರೆ ಇವ್ರಿಗೆ ಹೇಳಿದ್ರೂ ಕೇಳಿದಾಗೆ ಸಾರಲ್ಲ ಮಾತು ಕೇಳ್ತಾರೆ. ಅಂದರೆ ತಪ್ಪುಗಳು ಮಾಡ್ತಾ ಇರ್ತಾರೆ. ಆದರೂ ಕೂಡ ಲಾಸ್ಟಲ್ಲಿ ದೇವ್ರ ಮೇಲೆ ಪ್ರೀತಿ ಇಟ್ಟು ಮಗನ ಬಲಿ ಕೊಡೋವರೆಗೂ ಹೋದರು. ಸರಿ, ಇವತ್ತು ನಮಗೆ ಬೇಕಾಗಿರೋ ವಾಕ್ಯ ಭಾಗ ಏನಂತ ಹೇಳಿದ್ರೆ, ಈ ಆಬ್ರಾಮ್ ಮೂಲಕ ಬಂದ ಇಸ್ರೇಲ್ ದೇಶದಲ್ಲಿ ಯೇಸುಸ್ವಾಮಿ ಹುಟ್ಟಿದ್ರು. ಆವಾಗ ಯೆಹೋವ ದೇವರು ಯಾರಿಗೆ ಅಂತ ಹೇಳಿದ್ರೆ ಬರೀ ಇಸ್ರೇಲಿಗೆ ಮಾತ್ರ. ಅಂದರೆ ಆಬ್ರಾಮ್ ಇದ್ದಾಗ ಇಸ್ರೇಲ್ ಇಲ್ಲ, ಈಸಾಕಿದ್ದಾಗ ಇಸ್ರೇಲ್ ಇಲ್ಲ, ಯಾಕೋಬ್ ಇದ್ದಾಗ ಮಾತ್ರ ಇಸ್ರೇಲ್ ಆಗಿ ಮಾರ್ಪಡುತ್ತೆ. ಅಂದರೆ ಇಸ್ರೇಲ್ ಅನ್ನೋದು ಆಬ್ರಾಮಿಗೆ ಈಸಾಕ್ ಮೈನ್ ಆಬ್ರಾಮ್ ತಾನೆ. ಇವಾಗ ಅವ್ರು ಇಸ್ರೇಲ್ ಇಲ್ಲಲ್ಲ. ಅಂದರೆ ಆ ರೀತಿ ಇಸ್ರೇಲನ್ನು ಸೃಷ್ಟಿ ಮಾಡಿ ಅವರ ಮೂಲಕ ಲೋಕವನ್ನು ರಕ್ಷಣೆ ಮಾಡೋದಕ್ಕೆ ಅವರ ಒಂದು ದೊಡ್ಡ ಪ್ಲ್ಯಾನ್ ಇಟ್ಟಿದ್ದರು. ಯಾಕಂದರೆ ಮನುಷ್ಯ ಪೂರ್ತಿ ಅಂತ. ಈಗ ಯೇಸುಸ್ವಾಮಿ ಬಂದು ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ, ಎಷ್ಟು ಕರೆಕ್ಟಾಗಿ ಅವರ ಹೃದಯಾಂತರಾಳದಿಂದ ಹೇಳ್ತಾ ಇದ್ದಾರೆ. ಈ ಅಟ್ಟಿಗೆ ಅಂದರೆ ಈ ಇಸ್ರೇಲ್ ಜನ, ಜ್ಯೂಸ್ ಅಂತ ಇವಾಗ ಏನಿದೆ ಹೇಳ್ತೀವಿ, 12 ಗೋತ್ರಗಳಿತ್ತು. ಈ 12 ಗೋತ್ರಗಳಿಗೆ ಸೇರದಿರುವ ಅಂದರೆ ವರ್ಲ್ಡ್ ಪೂರ್ತಿ ಇರುವ ಅನ್ಯ ಜನಗಳು. ಈ ಅಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಎಷ್ಟು ಕಾನ್ಫಿಡೆನ್ಸ್ ಆಗಿ ದೇವರು ಹೇಳ್ತಾ ಇದ್ದಾರೆ. ಈ ಅಟ್ಟಿಗೆ ಸೇರದಿರುವ ಇನ್ನೂ ಅಧಿಕವಾದ ಜನಗಳನ್ನು ನಾನು ತರಬೇಕಾಗಿದೆ, ಅವು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ. ಆಗ ಒಂದೇ ಹಿಂಡು ಆಗುವುದು. ಆಗ ಯೂದರುಗಳು, ಇಸ್ರೇಲ್ಗಳು ಮತ್ತು ಕ್ರಿಶ್ಚಿಯನ್ ಈ ರೀತಿ ತಿಳಿದ ಹಾಗೆ ಎಲ್ಲರೂ ದೇವರನ್ನು ಆರಾಧನೆ ಮಾಡುವ, ಯೇಸು ಪಿತಾ ಕುಮಾರನ ಪರಿಶುದ್ಧ ಆರಾಧನೆ ಮಾಡುವ ಒಂದು ಕಾಲ ಬರುತ್ತದೆ ಅಂತ ಹೇಳ್ಬಿಟ್ಟು ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ. ಅದೇ ಜ್ಯೂಸಲ್ಲಿ ಯೂದರುಗಳ ಮಧ್ಯದಲ್ಲಿ ಅವ್ರನ್ನ ಇನ್ನೂ ಯೇಸುಸ್ವಾಮಿ ನಂಬಿರೋರು ಕೂಡ ಭಾಳ ಜನ ಇದ್ದಾರೆ. ಸ್ಪಷ್ಟವಾಗಿದೆ ನೋಡಿ. ಈ ಅಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವವು, ಒಬ್ಬನೇ ಕುರುಬನು ನೀರುವನು. ಎಷ್ಟು ಸ್ಪಷ್ಟವಾಗಿ, ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಆ ಪ್ರಾಣ ಕೊಡೋದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ಪ್ರಾಣ ಕೊಡ್ತಾ ಇದ್ದೇನೆ. ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬರೀ ಜ್ಯೂಸಿಗೆ ಮಾತ್ರವಲ್ಲ, ಬರೀ ಯೂದರುಗಳಿಗೆ ಮಾತ್ರವಲ್ಲ, ಬರೀ ಇಸ್ರೇಲ್ ಜನಗಳಿಗೆ ಮಾತ್ರವಲ್ಲ, 12 ಟ್ರೈಬಿಗೆ ಮಾತ್ರವಲ್ಲ, ಆಬ್ರಾಮ್ನಿಂದ ವಂಶಕ್ಕೆ ಮಾತ್ರವಲ್ಲ, ಈ ಇಂಡಿಗೆ ಸೇರದಿರುವ ಪ್ರಪಂಚ ಪೂರ್ತಿ ಇರುವ ಅನ್ಯ ಜನಗಳಿಗೋಸ್ಕರ ನಮ್ಮನ್ನು ಹೇಳ್ತಾ ಇದ್ದಾರೆ. ನಾವು ಆ ಜನಗಳಿಗೋಸ್ಕರ ಪ್ರಾಣ ಕೊಟ್ಟು ಇದರಲ್ಲಿ ಸೇರಿಸಬೇಕು ಅಂತ ಹೇಳ್ಬಿಟ್ಟು. ಇವಾಗ ಭಾಳ ಜನ
ಇಸ್ರೇಲ್ ಬಂದು ಯೂದರುಗಳು ಇನ್ನೂ ದೇವ್ರನ್ನ ನಂಬಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ನಂಬದೇ ಇರೋದಕ್ಕೆ ಕಾರಣನೇ ರೋಮರಲ್ಲಿ ಹೇಳ್ತದೆ, ಇಸ್ರೇಲರ ಮೊಂಡುತನವು ಅನ್ಯಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಅವ್ರನ್ನ ರಕ್ಷಣೆ ಹೊಂದೋದಕ್ಕೆ ಮಾಡ್ದಂಗೆ ಇಟ್ಟಿರೋದಕ್ಕೆ ಸ್ವಲ್ಪ ಜನ ಮಾತ್ರನೇ, ಒಂದು ಮೈನ್ಯೂಟ್ ಪರ್ಸನ್ ಮಾತ್ರನೇ ಜ್ಯೂಸು. ಯಾಕೆ ಆಬ್ರಾಮ್ ಮೂಲಕ ಅವರು ಇಸ್ರೇಲನ್ನು ಮಾಡಿ ಅವ್ರ ಮೂಲಕ ಯೇಸು ಸ್ವಾಮಿ ಪ್ರಾಣ ಕೊಟ್ಟಿದ್ದು ವರ್ಲ್ಡ್ ಪೂರ್ತಿ. ಇವಾಗ ಗೂಗಲಲ್ಲಿ ನೀವು ಹೊಡೆದ್ರೆ ವಿಚ್ ರಿಲಿಜನ್ ಈಸ್ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂದರೆ ಫಸ್ಟ್ ಕ್ರಿಶ್ಚಿಯನ್ ಬರುತ್ತೆ. ಅವರು ನಿನ್ನ ಸಂತತಿಯನ್ನು ನಕ್ಷತ್ರ ಆಗಿ ಮರುಳಾಗಿ ಮಾಡ್ಕೊಡ್ತೀನಂತ ಮಾತು ಕೊಟ್ಟಿರೋದ್ರಿಂದ ಇಸ್ಮೇಲ್ ಬಂದಿದ್ದಾಗ ಅವನ ಸಂತತಿ ಎಲಿಯೇಜರಿಗೆ ಹೋಗುತ್ತೆ ಅಂತ ಹೇಳಿದಾಗ ಇಲ್ಲ, ಅವ್ರನ್ನೂ ಕೂಡ ನಾನು ಆಶೀರ್ವದಿಸ್ತೇನೆ ಅಂತ ಮಾತು ಕೊಟ್ಟಿರೋದ್ರಿಂದ ಇವಾಗ ಮುಸ್ಲಿಂ ಸೆಕೆಂಡಿಗೆ ಬಂದಿದೆ. ಆದರೆ ದೇವರು ಈ ಲೋಕ ಪೂರ್ತಿ ಇವಾಗ ಫಸ್ಟ್ ಏನು ಪ್ರಾಣ ಕೊಟ್ಟರು ಆ ಕೆಲಸವನ್ನು ಮಾಡಿದ್ರು. ಆದರೆ ದೇವರಲ್ಲಿ ನಾವು ಇದ್ದು ಬೆಳೆದು ಪರಲೋಕ ರಾಜ್ಯಕ್ಕೆ ಸೇರಬೇಕಾಗಿದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಅಪೊಸ್ತಲರಲ್ಲಿ ದೇವರು ಈ ಮಾತನ್ನು ಹೇಳ್ಬಿಟ್ಟು ಪೌಲನಿಗೆ ಹೇಳ್ತಾರೆ, ಪೇತ್ರನಿಗೆ ಹೇಳ್ತಾರೆ, ನೀನು ಹೋಗಿ ಅನ್ಯ ಜನಗಳಿಗೆ ಸುವಾರ್ತೆ ಹೇಳಂದರೆ ಅವನಿಗೆ ದರ್ಶನ ಎಲ್ಲ ಕೊಟ್ಟು ಅವನ್ನ ಬಲಪಡಿಸಬೇಕಾಗಿದೆ. ಅವರು ಆಕಾಶದಿಂದ ಒಂದು ಬುಟ್ಟಿಯಲ್ಲಿ ಎಷ್ಟೋ ಮೃಗಗಳು ಅದನ್ನು ಒಡೆದು ತಿನ್ನು ಅಂತ ಹೇಳ್ತಾರೆ. ಅಂದರೆ ಅನ್ಯ ಜನಗಳು ನಮ್ಮನ್ನು, ಅಯ್ಯೋ ನಾನು ಈ ಥರ ಇಲ್ಲ, ನಾನು ಇಷ್ಟನ್ನೆಲ್ಲ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ 3 ಸಲ ಬಂದ ಮೇಲೆ ಯಾರೊಬ್ಬರು ಕದ ತಟ್ಟೋದು, ಮತ್ತು ನಿಮ್ಮನ್ನು ಬಂದು ಒಬ್ಬರು ಕರಿತಿದ್ದಾರೆ ಅಂತ ಹೇಳೋದು, ಅಲ್ಲಿ ಹೋಗಿ ಅನ್ಯರುಗಳಿಗೆ ಪ್ರಸಂಗ ಮಾಡಿದಾಗ ಅವ್ರ ಮೇಲೆ ಅಭಿಷೇಕ ಬರೋದು. ಮತ್ತು ಆ ಜ್ಯೂಸ್ನವರೆಲ್ಲ ಅವರು ಯೇಸು ಸ್ವಾಮಿ ಶಿಷ್ಯರುಗಳೆಲ್ಲ, ನೀವು ಇಸ್ರೇಲ್ನವರೆಲ್ಲ ಏನಕ್ಕೆ ನೀನು ಹೋಗ್ಬಿಟ್ಟು ಅವರಿಗೆ ಸುವಾರ್ತೆ ಹೇಳಿದೆ ಅಂತ ಹೇಳಿದಾಗ ದೇವರು ಈ ಥರ ಕಥೆ ಹೇಳಿ ದೇವರೇ ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದಾರೆ. ಈ ದರ್ಶನ ಮೂಲಕ ಕರ್ಕೊಂಡು ಹೋಗಿ ಅವ್ರನ್ನ ಅಭಿಷೇಕ ಮಾಡ್ತಾ ಇದ್ದಾರೆ. ಅದನ್ನು ತಡೆಯೋದಕ್ಕೆ ನಾನು ಯಾರು ಅಂತ ಪೇತ್ರ ಹೇಳಿದ ಮೇಲೆ, ಓಹೋ, ಅನ್ಯ ಜನಗಳಿಗೂ ಯೇಸು ಸ್ವಾಮಿ ತನ್ನ ಕಡೆಗೆ ಕರ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂಥೇಳಿ ಆವಾಗ ತೋಮ ಬಂದು ಇಂಡಿಯಾ ದೇಶಕ್ಕೆ ರಕ್ತ ಸುರಿಸಿ ಪ್ರಾಣ ತ್ಯಾಗ ಮಾಡಿ ನಮ್ಮನ್ನೆಲ್ಲ ಅವ್ರ ಮಕ್ಕಳಾಗಿ ಆರಿಸ್ಕೊಂಡ್ರು. ಇವಾಗ ನಾವು ಇನ್ನೂ ನಂಬದೇ ಇಂಡಿಯಾ ದೇಶದಲ್ಲಿ ಇನ್ನೂ ಎಷ್ಟೋ ಕೋಟಿ ಜನಗಳು ನಂಬದೇ ಇದ್ದಾರೆ. ಒಂದು ಗ್ರಾಮದಲ್ಲಿ ಹೋಗಿ ಯೇಸು ಅಂದರೆ ಯಾರು ಅಂತ ಕೇಳ್ತಾರೆ, ಯಾವ ಮನುಷ್ಯ, ದೇವರಂದರೆ ದೇವರ ಅಂತ ಕೇಳ್ತಾರೆ. ಈ ಗ್ರಾಮಗಳಲ್ಲಿ, ಕರ್ನಾಟಕದಲ್ಲಿ ಗ್ರಾಮಗಳಿಗೆ ಹೋದರೆ ಕ್ರಿಶ್ಚಿಯನ್ ಬಗ್ಗೆನೇ ಗೊತ್ತಿಲ್ಲ. ಈಗ ಬರುವಿಕೆ ಸಮೀಪವಾಗಿದೆ. ಬೈಬಲಲ್ಲಿ ಹೇಳಿರೋ ಪ್ರಕಾರ ಎಲ್ಲ ನಡೀತಾ ಇದೆ. ಆದರೆ ನಮಗೆ ಗೊತ್ತಿರುವ ವಿಷಯಗಳು ಅನ್ಯರಿಗೆ ಇನ್ನೂ ಗೊತ್ತಿಲ್ಲ. ಈಗ ಇಸ್ರೇಲ್ ಅನ್ನೋ ದೇಶಕ್ಕೆ ವಿರೋಧವಾಗಿ ರಷ್ಯಾನವರು ಯುದ್ಧಕ್ಕೆ ಬರಬೇಕು. ಅದು ಎಸೆಕೆಲ್ 38-39 38ರಲ್ಲಿ ಮಾಗೋಗ್ ಅಂತ ಹೇಳಿದ್ರೆ ರಷ್ಯಾ, ಪ್ಯಾರಸಿಸ್ ಅಂತೇಳಿ ಮೇದಿಯ ಪರ್ಷಿಯಾ ಅಂತ ಹೇಳ್ತೀವಲ್ಲ, ಪರ್ಷಿಯಾ, ಅದು ಬಂದು ಈಗ ಅದು ಹೆಸರುಗಳು ಆ ಕಾಲದಲ್ಲಿ ಅದೇ ಹೆಸರು ಇದ್ದಿದ್ದು. ಸ್ವಲ್ಪ ದಿನ ಆದಮೇಲೆ ಅದನ್ನು ಬದಲಾಯಿಸ್ಕೊಂಡ್ರು. ಬಟ್ ಅವ್ರನ್ನ ಪ್ಯಾರಸಿಸ್ ಅಂತಾರಲ್ಲ, ಅದು ಇರಾನ್. ಇವಾಗ ಅವರೆಲ್ಲ ಸೇರಿ ಯುದ್ಧಕ್ಕೆ ಬರ್ತಾರಂತ ಅದರಲ್ಲಿ ಸ್ಪಷ್ಟವಾಗಿಯೇ ಬರೆದಿದ್ದಾರೆ. 38ರಲ್ಲಿ ಅವರ ಹೆಸರುಗಳೆಲ್ಲ ಬರೆದು ಹಾಕಿದ್ದಾರೆ. ಈಗ ಸ್ಟಾರ್ಟ್ ಆಗ್ತಾನೇ ಇದೆ. 2 ಅಕ್ಟೋಬರ್ 2023ರಲ್ಲಿ ಸ್ಟಾರ್ಟ್ ಆಗಿದ್ದು. 1 ವರ್ಷ ದಾಟಿ ಇವಾಗ 2ನೇ ವರ್ಷಕ್ಕೆ ಕಾಲಿಟ್ಟು ಓಡ್ತಾ ಇದೆ. ಈಗ ಅಕ್ಟೋಬರ್ ಬಂದರೆ 2ನೇ ವರ್ಷಕ್ಕೆ ಕಾಲಿಡುತ್ತೆ ಆ ಯುದ್ಧ ಇಸ್ರೇಲ್ದು. ಇನ್ನೂವರೆಗೂ ಆ ಯುದ್ಧ ನಿಂತಿಲ್ಲ, ಕಂಟಿನ್ಯೂಸ್ ಆಗಿ ನಡೀತಾನೇ ಇದೆ. ಅದು ಫಸ್ಟು ಗಾಜಾಗೆ ಹೋಯ್ತು, ಲೆಬನಾನಿಗೆ ಹೋಯ್ತು, ಸಿರಿಯಾಗೆ ಹೋಯ್ತು, ಈಗ ಇರಾನಿಗೆ ಹೋಗಿದೆ. ಈ ಯುದ್ಧ ನಿಲ್ಲೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಈ ಯುದ್ಧ ಆದಮೇಲೆ ಯುರೋಪ್ ಯೂನಿಯನು ಕಾಳಿನ 10 ಬೆರಳು ಬರಬೇಕು ರೂಲಿಂಗಿಗೆ. ಡ್ಯಾನಿಯಲಲ್ಲಿ ಇದೆ 2:41 ಎಲ್ಲ ನಡೀತು. ನೆಬೂಕದ್ನೆಚ್ಚರದ್ದು ಆಯಿತು, ಮೇದಿಯ ಪರ್ಷ್ ಬಂದೋದ್ರು, ಅಲೆಕ್ಸಾಂಡರ್ ಗ್ರೀಕ್ ಬಂದೋದ್ರು, ರೋಮರ್ ಬರ್ತಾರೆ ಅಂತ ಹೇಳಿದ್ರು, ಎಲ್ಲ ಬಂದೋದ್ರು. ತಲೆ, ಎದೆ ಭಾಗ, ತೊಡೆಗಳು ಇಲ್ಲ, ಇವಾಗ ಬೆರಳುಗಳು ಮಾತ್ರ 10 ಬೆರಳು ಬರಬೇಕು.
ಇಷ್ಟು ಸ್ಪಷ್ಟವಾಗಿದೆ. ಇದು ಅನ್ಯರುಗಳಿಗೆ ಗೊತ್ತಾ? ಕಡೆದಾಳದಲ್ಲಿ ಎಲ್ಲರ ಮೇಲೆ ಆತ್ಮನು ಸುರಿಸ್ತಾನೆ ಅಂತ ಅಭಿಷೇಕ ಎಲ್ಲ ಹೊಂದ್ಕೊಂಡಿದ್ದೀವ? ಅಭಿಷೇಕ ಇದ್ದ ರಿವೈವಲ್ ಉಜ್ಜೀವನ ಬರಬೇಕು, ಎಲ್ಲರೂ ದೇವ್ರ ಕಡೆ ಬರಬೇಕಂತ ನಮಗೆ ಆತ್ಮ ದಾಗ ಇದೆಯಾ? ಲೋಕದಲ್ಲಿ ಮುಳುಗೋಗಿದ್ದೇವೆ. ಲೋಕದಲ್ಲಿ ಮುಳುಗೋಗಿ ನಮ್ಮ ಮಟ್ಟಿಗೆ ಸೇರಿದವರಿಗೋಸ್ಕರ ಪ್ರೇಯರ್ ಮಾಡ್ತಾಯಿದ್ದೀವ, ಸುವಾರ್ತೆ ಹರಡ್ತಾ ಇದ್ದೀವ. ಒಂದು ಗುಂಪು ಕಟ್ಕೊಂಡು ಪೊಲಿಟಿಕಲಿಂದ ನಮಗೆ ಸಮಾಧಿ ಬೇಕು, ಅದರಿಂದ ಅದು ಬರುತ್ತೆ ಇದು ಬರುತ್ತೆ. ಅವರು ಪೊಲಿಟಿಕಲ್ ಲೀಡರ್ಗಳು ರಕ್ಷಣೆ ಹೊಂದಿ ಸಭೆಗೆ ಬರಬೇಕು, ಮಿನಿಸ್ಟ್ರುಗಳೆಲ್ಲ ಸಭೆಗೆ ಬರಬೇಕು, ಚೀಫ್ ಮಿನಿಸ್ಟ್ರುಗಳೆಲ್ಲ ಸಭೆಗೆ ಬರಬೇಕು, ರಕ್ಷಣೆ ಹೊಂದಬೇಕು. ಇವರು ಅವ್ರ ಹತ್ರ ಹೋಗಿ ಕೈ ಚಾಚ್ತಾ ಇದ್ದಾರೆ ಎಲ್ಲ ಸೇವಕರುಗಳು. ಹಣಕ್ಕಾಗಿ ಅಲ್ಲ, ಹಣ ಯಾಗೋ ನಾವು ಆತ್ಮಿಕದಲ್ಲಿ ಬೆಳಿಬೇಕು, ಅವಶ್ಯಕತೆನ ದೇವರು ತೀರಿಸ್ತಾರೆ. ಈ ಸ್ವಭಾವಗಳೆಲ್ಲ ಬದಲಾಗಿದೆ. ಆತ್ಮ ಭಾರವಿದೆಯಾ? ಈಗ ಕಡೆ ಕಾಲದಲ್ಲಿ ನಿಂತಿದ್ದೀವಿ. ಈ ಯುರೋಪ್ ಯೂನಿಯನ್ ಬಂದರೆ ಅಲ್ಲಿ ದೇವಸ್ಥಾನ ಅಲ್ಲಸ್ಕ ಮಸೀದಿ ಒಡೆದೋಗಿ ಅಲ್ಲಿ ದೇವಸ್ಥಾನ ಕಟ್ಟಬೇಕು. ಸಾಲಮನ್ ಕಟ್ಟಿದ ದೇವಸ್ಥಾನ ಬಂದರೆ ರ್ಯಾಪ್ಚರ್ ನಾವು ಎತ್ತಲ್ಪಡಬೇಕು. ಮತ್ತು 7 ವರ್ಷ ಉಪದ್ರವಗಳು, 1000 ವರ್ಷ ಆಳ್ವಿಕೆ ಹತ್ತಿರದಲ್ಲಿದ್ದೀವಿ. ನೋವನ ಕಾಲದಲ್ಲಿ ತಿಂದು ಕುಡಿತಾರೆ, ಈಗ ಕಾಲದಲ್ಲಿ ನಿದ್ರೆ ಮತ್ತುಗಳಲ್ಲಿ ತಿನ್ನೋದರಲ್ಲಿ ಲೋಕದಲ್ಲಿ ಅನುಭವಿಸೋದ್ರಲ್ಲಿ ಇದ್ದೀವಿ. ಎಲ್ಲಿ ನೋಡಿದ್ರೂ ಆ ಕಾರ್ಯ ಇದೆ. ಆತ್ಮ ಸಿದ್ಧವಿದೆಯಾ? ಬಾಗಿಲಿಗೆ ಬಂದಿದ್ದಾರೆ. ಇನ್ನೇನು ಒಂದು ಹೆಜ್ಜೆ ಒಳಗಡೆ ಕಾಲಿಡಬೇಕು, ಅಷ್ಟರ ಮಟ್ಟಿಗೆ ಇದೆ ಬರುವಿಕೆ. ಸಿದ್ಧವಿದೀವಾ? ಅಟ್ಟಿಯಲ್ಲಿ ಸೇರಿದವರು ಅಟ್ಟಿಗೆ ಸೇರೋದಕ್ಕೋಸ್ಕರ ಪ್ರಾಣ ಕೊಟ್ಟರು. ಅವ್ರು ಕೊಟ್ಟಿರೋ ಪ್ರಾಣ ವ್ಯರ್ಥವಾಗದಾಗೆ, ಅವ್ರು ಸುರಿಸಿರೋ ರಕ್ತ ವ್ಯರ್ಥವಾಗಿ ಹೋಗದಾಗಿ ಅನ್ಯ ಜನಗಳು ದೇವರ ಕಡೆ ಬರೋದಕ್ಕೆ ಸುವಾರ್ತೆ ಹರಡ್ತಾ ಇದ್ದೀವ. ಅದಕ್ಕೋಸ್ಕರನೇ ಡೈಲಿ ಬೆಳಗಿನ ಜಾವದಲ್ಲಿ ಸುವಾರ್ತೆಯನ್ನು ಹಾಕ್ತಾ ಇದ್ದೀವಿ. ಒಂದು ಗುಂಪು ದೇವರ ಕಡೆಗೆ ಬಂದು ಬರುವಿಕೆಗೆ ಸಿದ್ಧ ಮಾಡೋಣ ಅಂತ. ಎಷ್ಟು ಜನಕ್ಕೆ ಇದು ಅರಿವು ಆಗ್ತಾ ಇದೆ? ಎಷ್ಟು ಜನ ಸಿದ್ಧರಾಗ್ತಾ ಇದ್ದಾರೆ? ಪ್ರಾರ್ಥನೆ ಮಾಡೋಣ. ಸ್ತುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ಅಟ್ಟಿ ಅಂದರೆ ಇಸ್ರೇಲ್ ಜನದ ಬಗ್ಗೆ ಹೇಳ್ತಿದೆಯಾ? ಈ ಅಟ್ಟಿಗೆ ಸೇರದಿರುವ ಬೇರೆ ಜನಗಳು ಇದ್ದಾರೆ ಅಂತ ಹೇಳಿದರೆ, ಅನ್ಯ ಜನಗಳು ನಮ್ಮನ್ನು ಆರಿಸ್ಕೊಂಡಿದ್ದೀರಾ. ಅವರು ಬರ್ತಾರೆ ಅಂಥೇಳಿ ತನ್ನ ಪ್ರಾಣವನ್ನೇ ಕೊಡ್ತಿದ್ದೀನಿ ಅಂತ ವಿಶ್ವಾಸ ನಂಬಿಕೆಯಿಂದ ಕೊಟ್ರಿ. ಅದೇ ರೀತಿಯಾಗಿ ಎಷ್ಟೋ ಜನಗಳು ಸುವಾರ್ತೆ ಹರಡಿ, ಲೋಕದಕ್ಕೆಲ್ಲ ಸುವಾರ್ತೆ ಹರಡಿ ಎಷ್ಟೋ ಜನಗಳು ದೇವರ ಕಡೆಗೆ ಬಂದರು. ಈಗ ಮೊದಲನೇ ಸ್ಥಾನದಲ್ಲಿ ಕ್ರಿಶ್ಚಿಯನ್ ಅಧಿಕವಾಗಿದ್ದಾರೆ. ಆದರೆ ಎಷ್ಟು ಜನ ಆತ್ಮ ಭಾರದಿಂದ ಇನ್ನೂ ಸೇರಿದರು ಅಟ್ಟಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಂದೆ ಅಪ್ಪ, ಎಷ್ಟೋ ಅನ್ಯ ಜನಗಳು ದೇವ್ರ ಕಡೆಗೆ ಬರಲಿಲ್ಲ. ನಾವು ಬರೋದಕ್ಕೋಸ್ಕರ ಇಸ್ರೇಲ್ ಅವರು ಕುಲದಲ್ಲಿ ಇನ್ನೂ ದೇವ್ರ ಕಡೆಗೆ ಬರದ ಹಾಗೆ ಸ್ವಲ್ಪ ಕುಲವನ್ನು ಇಸ್ರೇಲನ್ನು ಇಟ್ಟಿದ್ದೀರಾ. ಕಡೆ ಕಾಲದಲ್ಲಿ ಅವ್ರ ರಕ್ಷಣೆಯನ್ನು ಮಾಡ್ತೀನಿ ಅಂತೇಳಿ ರೋಮರಲ್ಲಿ ನಾವು ಓದಿದ್ವಿ. ನಮ್ಮನ್ನು ದೇವರೇ ಪರಲೋಕ ರಾಜ್ಯದಲ್ಲಿ ನಿಂದ್ರಿಸೋಕ್ಕೋಸ್ಕರ ಅವರನ್ನು ಇನ್ನೂ ರಕ್ಷಣೆ ಮಾರ್ಗದಲ್ಲಿ ಬರದ ಹಾಗೆ ಅವರಿಗೆ ತಿಳಿಸಿದ ಹಾಗೆ ಇಟ್ಟಿದ್ದೀರಾ. ಒಂದು ಗುಂಪು ಅನ್ಯ ಜನಗಳು ಸಮುದಾಯವು ಸೇರಿದ ಮೇಲೆ ಅವರು ರಕ್ಷಣೆ ಹೊಂದುತ್ತಾರೆ ಅಂತ ಹೇಳಿ ಅವರ ರಕ್ಷಣೆಗೋಸ್ಕರ ತಂದೆ ನೀವು ಇಟ್ಟಿದ್ದೀರಾ. ನಮ್ಮನ್ನು ಅಷ್ಟಾಗಿ ಅನ್ಯರುಗಳನ್ನ ಪ್ರೀತಿ ಮಾಡಿ ಅವರನ್ನು ದೇವರ ಕಡೆಗೆ ಬರೋದ ಹಾಗೆ ತಂದೆ ಸ್ವಲ್ಪ ಗುಂಪನ್ನು ಇಟ್ಟಿದ್ದೀರಾ. ಅಲ್ಲಿ ನಿನ್ನ ಚಿತ್ತ ನೆರವೇರೋದಕ್ಕೆ ಯೇಸುವೇ, ಅವರು ಆಮೇಲೆ ರಕ್ಷಣೆ ಹೊಂದುವರಂತ ಇಟ್ಟಿದ್ದೀರಾ. ಅವನ ಆಮೇಲೆ ರಕ್ಷಣೆ ಮಾಡೋದಕ್ಕೆ ಅವ್ರನ್ನ ಕರ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಆರಿಸಿ ತೆಗೆದುಕೊಳ್ಳೋದಕ್ಕಾಗಿ ಸ್ತೋತ್ರ. ಇಷ್ಟು ದೊಡ್ಡ ಪ್ರಾಣ ತ್ಯಾಗ ಮಾಡೋದಕ್ಕಾಗಿ ಸ್ತೋತ್ರ. ಇನ್ನೂ ಕರ್ನಾಟಕದಲ್ಲಿ ಎಷ್ಟೋ ಜನಗಳು, ಕೋಟಿ ಜನಗಳು ಯೇಸುಸ್ವಾಮಿ ಅರಿದೇ ಇರೋರಿದ್ದಾರೆ, ಲೋಕದ ಮೋಹದಲ್ಲಿ ಬಿದ್ದಿದ್ದಾರೆ. ರಕ್ಷಿಸು, ಸುವಾರ್ತೆ ಹರಡಲಿ, ದೊಡ್ಡ ಉಜ್ಜೀವನ ಬರಲಿ. ಯೇಸುವೇ, ಎಲ್ಲರೂ ಪ್ರಾರ್ಥನೆ ವೀರರಾಗಿ ಮಾರ್ಪಡಿಸು, ಎಲ್ಲರೂ ಆತ್ಮ ಭಾರವುಳ್ಳವರಾಗಿ ಮಾರ್ಪಡಿಸು. ಒಬ್ಬೊಬ್ಬರ ಮೇಲೆ ತಂದೆ ಸುವಾರ್ತೆ ಹೇಳುವ, ಅಭಿಷೇಕ ವಾಕ್ಯ ಹೇಳುವ, ನಿನ್ನ ಬಗ್ಗೆ ತಿಳಿಸುವಂಥ, ಪರಲೋಕ ರಾಜ್ಯದ ಬಗ್ಗೆ ಮಾತಾಡುವಂಥ ಕೃಪೆಯನ್ನು ನಂಬಿರೋ ಪ್ರತಿಯೊಬ್ಬರಿಗೆ ಕೊಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಅನ್ಯ ಜನಗಳು ದೇವರ ಕಡೆ ಬರೋದಕ್ಕೆ, ನಾವು ಪ್ರಯಾಸ ಪಡೋದಕ್ಕೆ, ಕಷ್ಟ ಅನುಭವಿಸೋದಕ್ಕೆ ನಿನ್ನ ಹಾಗೆ ಪ್ರಾಣ ತ್ಯಾಗ ಮಾಡಿ ಅಪ್ಪ ನಾವು ಸುವಾರ್ತೆ ಹರಡೋದಕ್ಕೆ, ನಮ್ಮನ್ನು ಒಪ್ಪಿಸಿಕೊಡೋದಕ್ಕೆ ಕೃಪೆ ಕೊಡ್ರಿ. ಲೋಕವನ್ನು ಅನುಭವಿಸಲು ಹೋಗ್ತಾ ಇದ್ದೇವೆ. ಕಷ್ಟ ಅದ ಮಧ್ಯದಲ್ಲಿ ಸಮಾಧಾನ ಇರುತ್ತದೆ, ಆದರೆ
ಉಪದ್ರವ ಮಧ್ಯದಲ್ಲಿ ನಿನ್ನ ಸಂತೋಷ ಇಲ್ಲಿ ಕಳ್ಕೊಂಡ್ರೂ ಪರಲೋಕ ರಾಜ್ಯದಲ್ಲಿ ದೊರೆಯುತ್ತದೆ. ಈ ಸ್ವಭಾವಗಳೆಲ್ಲ ನಮಗೆ ಬಂದು ಲೋಕವನ್ನು ದೇವರ ಸುವಾರ್ತೆಯಲ್ಲಿ ತುಂಬಿಸಲು ಕೃಪೆ ಮಾಡಿರಿ. ಯೇಸುವಿನ ನಾಮದಲ್ಲಿ ಎಲ್ಲರ ಮೇಲೆ ನಿನ್ನ ಅಭಿಷೇಕ ತುಂಬಲಿ, ಆತ್ಮಭಾರ ಹೆಚ್ಚಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.